ಇವತ್ತಿನ ಪ್ರತಿಭಟನೆಯ ಮುಖ್ಯ ಉದ್ದೇಶ ಆಗಿದೆ. ಅತಿಥಿ ಉಪನ್ಯಾಸಕರ ಈ ನೇಮಕಾತಿ 2004-5ರಿಂದ ಆಗಿದೆ. UGC ನಿಯಮಾವಳಿ ಬಂದಿರೋದು 2018. ಯಾವುದೇ ನಿಯಮ ಬಂದರೆ ಅಲ್ಲಿಂದ ಆಚೆಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ ವಿನಃ ಹಿಂದಕ್ಕಾಗೋದಿಲ್ಲ. ಆದರೆ ಅತಿಥಿ ಉಪನ್ಯಾಸಕರ ವಿಷಯದಲ್ಲಿ ಮಾತ್ರ ಇಲಾಖೆ ಮತ್ತು ಸರ್ಕಾರ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಅತಿಥಿ ಉಪನ್ಯಾಸಕರಲ್ಲಿ ಕ್ವಾಲಿಫೈಡ್ ಎಷ್ಟು ಜನ ಇದ್ದಾರೆ, ಕ್ವಾಲಿಫೈಡ್ ಇಲ್ಲ ಎಷ್ಟು ಜನ ಇಲ್ಲ ಅನ್ನೋದನ್ನು ಪಟ್ಟಿ ಮಾಡಿಕೊಂಡು ಕ್ವಾಲಿಫೈಡ್ಗೆ ಮಾತ್ರ ಈಗ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇಲಾಖೆಗೋಸ್ಕರ ಇಡೀ ತಮ್ಮ ಬದುಕನ್ನೇ ಮೀಸಲಾಗಿಟ್ಟಿರುವಂತಹ ಅತಿಥಿ ಉಪನ್ಯಾಸಕರನ್ನು ಅವರು ವಯಸ್ಸನ್ನು ಕಳ್ಕೊಂಡಿರೋ ಸಂದರ್ಭದಲ್ಲಿ, ಹತಾಶರಾಗಿರುವಂಥ ಸಂದರ್ಭದಲ್ಲಿ ಅವರನ್ನು ಅರ್ಹತೆಯ ಮಾನದಂಡವನ್ನು ಮುಂದೆ ಮಾಡಿ ಅವರನ್ನು ಬೀದಿಗೆ ತಳ್ಳೋ ಕ್ರಮ ಇದೆಯಲ್ಲ, ಇದು ಖಂಡಿತವಾಗ್ಲೂ ಸರಿಯಲ್ಲ. ಸರ್ಕಾರಕ್ಕೆ ಇದು ಶೋಭೆ ತರೋದಿಲ್ಲ. ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೇನೆ, ಯಾವ ಅತಿಥಿ ಉಪನ್ಯಾಸಕರನ್ನು ನೀವು ಬೀದಿಗೆ ತಳ್ಳುವಂಥದ್ದು ಕಾರ್ಯಕ್ಕೆ ಕೈ ಹಾಕಬಾರ್ದು ಸರ್. ಇದರಿಂದ ಸರ್ಕಾರಕ್ಕಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ನಿಮಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾ, ಬೆಳಗಾವಿ ವಿಶೇಷ ಅಧಿವೇಶನ ಏನು ನಡೆಯುತ್ತದೆ, ಚಳಿಗಾಲದ ಅಧಿವೇಶನ, ಈ ಚಳಿಗಾಲದ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಪರವಾಗಿ ಒಂದು ವಿಶೇಷವಾದ ಒಂದು ಬಿಲ್ಲನ್ನು ತನ್ನಿಸ ತೊಂದರೆ ಇಲ್ಲ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ತಮಗೆ ಬೇಕಾದಂತಹ ಕೆಲಸಗಳನ್ನು ಮಾಡಿಕೊಂಡಿದೆ. ಅತಿಥಿ ಉಪನ್ಯಾಸಕರ ಪರವಾಗಿ ಸುಗ್ರೀವಾಜ್ಞೆ ಹೊರಡಿಸಿದ್ದೇ ಆದರೆ ಎಲ್ಲ ಅತಿಥಿ ಉಪನ್ಯಾಸಕರು ಸರ್ಕಾರದ ಪರವಾಗಿರ್ತಾರೆ ಅನ್ನುವಂತಹ ಸ್ಪಷ್ಟವಾದಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳು ಅವರ ಮ್ಯಾನಿಫೆಸ್ಟೋದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹಾಕ್ಕೊಂಡಿದ್ದಾರೆ, ನಾವು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಹಂತ ಹಂತವಾಗಿ ಅತಿಥಿ ಉಪನ್ಯಾಸಕರ ಕಾಯಮಾತಿಗೆ ಕ್ರಮ ವಹಿಸ್ತೀವಿ ಅಂತ. ನೀವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ ಸರ್. ದಯವಿಟ್ಟು ಈ 2.5 ವರ್ಷ ಕಳೆದಿದ್ದಾರ ನೀವು, ಇನ್ನಾದರೂ ಸರಿಯೇ ಅತಿಥಿ ಉಪನ್ಯಾಸಕರನ್ನು ಹಂತ ಹಂತವಾಗಿ ಕಾಯಂಗೊಳಿಸುವಂತಹ, ಅವರಿಗೆ ಒಂದು ವೃತ್ತಿ ಭದ್ರತೆ ಕೊಡುವಂತಹ, ಎಲ್ಲ ಅತಿಥಿ ಉಪನ್ಯಾಸಕರ ಮನೆಯಲ್ಲಿ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡುವಂತಹ ಪರಿಸ್ಥಿತಿಯನ್ನು ನೀವು ಕಲ್ಪಿಸಿಕೊಟ್ರೆ ಇಡೀ ಕರ್ನಾಟಕದ ಜನತೆ ಜೊತೆಗೆ ಅತಿಥಿ ಉಪನ್ಯಾಸಕರು ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.